ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮನೇಲೂ ಬೇರೆ ಮನೆಗಳ ತರ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡ್ಬೇಕಿತ್ತು. ಕಂತೆ ನೋಟ್ ಇಟ್ಟು ತುಂಬಾ ಒಡವೆಗಳನ್ನ ಹಾಕಿ ಚಿನ್ನದ ಬಾರ್ಡರ್ ಇರೋ ರೇಷ್ಮೆ ಸೀರೆ ಹೊತ್ಸಿ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡಿದಿದ್ರೆ ಬಂದವರೆಲ್ಲ ಹಾಡಿ ಹೊಗಳುತ್ತಿದ್ರು. ಏಯ್ ಓಡ್ ಹೋದವಳೆ, ಏನು ಮಾತು ಅಂತ ಆಡ್ತಾ ಇದ್ದೀಯ? ನಾವು ದೇವರನ್ನ ಅಲಂಕಾರ ಮಾಡೋದು ನಮ್ಮ ಸಮಾಧಾನಕ್ಕೋಸ್ಕರ, ನಮ್ಮ ಭಕ್ತಿಗೋಸ್ಕರ, ಇನ್ನೊಬ್ಬರು ಬಂದು ಹಾಡಿ ಹೊಗಳ್ಳಿ ಅಂತಲ್ಲ. ಅಬ್ಬಬ್ಬಬ್ಬ, ಬೇರೆಯವರು ನಮ್ಮನ್ನು ಹೊಗಳ್ಳಿ ಅಂತ ಅನ್ನೋದಕ್ಕೋಸ್ಕರ ನಾವು ಆ ದೇವರನ್ನೂ ಬಿಡ್ತಾ ಇಲ್ವಲ್ಲ. ಮತ್ತೆ ತಾತ, ದುಡ್ಡಿರೋರೆಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರಲ್ಲ, ಅದು ತಪ್ಪಾ? ಇರೋರು ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ, ಇಲ್ಲದೆ ಇರೋರು ಎಟಕದೇ ಇರೋ ದ್ರಾಕ್ಷಿ ಹುಳಿ ಅಂತ ಬೇರೆಯವ್ರು ಮಾಡಿದ್ದನ್ನ ತಪ್ಪು ಅಂತ ಹೇಳಿ ಚಾರ್ಕೊಂಡ್ಬಿಡ್ತಾರೆ. ನಾನು ಹಾಗೆಲ್ಲ ಹೇಳಿದೆ, ಅವ್ರು ಮಾಡೋದು ತಪ್ಪು ಅಂತ ನಾ ಹೇಳ್ತಿಲ್ಲ. ಈಗ ಪೂಜೆ ಮಾಡೋದು, ಹಬ್ಬ ಮಾಡೋದು, ಅಲಂಕಾರ ಮಾಡೋದು, ಇದೆಲ್ಲ ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ, ಅವರವರ ಅಂತಸ್ತಿಗೆ ಸಂಬಂಧಪಟ್ಟಿದ್ದು. ಕೆಲವ್ರ ಮನೆಯಲ್ಲಿ ಆ ಮಹಾಲಕ್ಷ್ಮಿ ಕಾಲು ಮುರ್ಕೊಂಡು ಕೂತಿರ್ತಾಳೆ. ಅವಳ ಅನುಗ್ರಹ ಇರೋದ್ರಿಂದ ಅವರು ಅಷ್ಟೇ ವಿಜೃಂಭಣೆಯಿಂದ ಅವಳು ಪೂಜೆ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಇದರಲ್ಲಿ ಯಾವ ತಪ್ಪು ಇಲ್ಲ. ನಾನು ಹೇಳಿದ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಅಂತಸ್ತು ಇದ್ದಷ್ಟು ಅಲಂಕಾರ ಮಾಡಬೇಕು. ಕರೆಕ್ಟಾಗಿ ಹೇಳಿದ್ರಿ ತಾತ. ನಮ್ಮ ವರಮಹಾಲಕ್ಷ್ಮಿಗೆ ಭಕ್ತಿನೇ ಬಂಗಾರ, ನಾವು ತೋರಿಸೋ ಶ್ರದ್ಧೆನೇ ಶ್ರೇಷ್ಠವಾದ ಅಲಂಕಾರ. ಏನ್ ಸಿರಿ, ನೀನು ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಯಾ? ಏನ್ ಮಾತಾಡಿದ್ರೆ ಏನ್ ಬಂತು? ನಾವು ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗ್ತೀವಲ್ಲ, ಅಲ್ಲೆಲ್ಲ ಕಾಂಪಿಟೇಷನ್ ಮೇಲೆ ಅಲಂಕಾರ ಮಾಡಿರ್ತಾರೆ. ಆದ್ರೆ ಅವ್ರೇನಾದ್ರೂ ನಮ್ಮನೆ ಕುಂಕುಮಕ್ಕೆ ಬಂದ್ರೆ ಭಕ್ತಿಯಿಂದ ಹಾರೈಸ್ತೀವಿ, ಪ್ರೀತಿಯಿಂದ ಮಾತಾಡಿಸ್ತೀವಿ. ಈಗ ಬೇರೆಯವ್ರ ಮನೆ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಮ್ಮನೆಯಲ್ಲಿ ನಡೀತಿರೋ ಪೂಜೆನ ಖುಷಿಯಿಂದ ಸಂತೋಷದಿಂದ ಮಾಡೋಣ. ಹೌದು, ಮತ್ತೆ ಮನಪೂರ್ತಿಯಾಗಿ ಪೂಜೆ ಮಾಡದೆ ಹೋದ್ರೆ ಲಕ್ಷ್ಮಿ ಮುನಿಸ್ಕೋತಾಳೆ. ಆಮೇಲೆ ಕೈಯಲ್ಲಿರೋ ಕಾಸೆಲ್ಲ ಖಾಲಿಯಾಗಿ ಬರ್ಬಾತ್ ಆಗ್ಬಿಡ್ತೀವಿ ಅಷ್ಟೆ. ಸೊಗಲಾಡಿ ಪೂಜೆ ಮಾಡಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.